ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಸಂಡೇ. ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದನ್ನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನಾನು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಕೂಡ ಬಿಸಿಯಾಗಿದೆ. ಸೊ ಈ ಕಡೆ ನೋಡ್ತಿರ್ಬೋದು ನೀವು, ನೀರು ಕೂಡ ಇಟ್ಟಿದ್ದೀನಿ ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಚೆನ್ನಾಗಿ ಪಾತ್ರೆ ಕಾಯ್ದಿದೆ. ಇದಕ್ಕೆ ಇವಾಗ ಎಣ್ಣೆ ಹಾಕೋತೀನಿ. ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ ಎಣ್ಣೆ. ಯಾಕೆ ಅಂತಂದರೆ ನಾನು ಸ್ವಲ್ಪ ಆವಾಗಲೇ ಈರುಳ್ಳಿನ ಸ್ವಲ್ಪ ಈ ಥರ ಫ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಕೂಡ ಇವಾಗ ಎಣ್ಣೆ ಜೊತೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಆವಾಗಲೇ ಸ್ವಲ್ಪ ಫ್ರೈ ಮಾಡಿದ್ದೆ. ಸೊ ಇವಾಗ ಮಿಕ್ಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಸ್ವಲ್ಪ ಪುದೀನಾನ ಫ್ರೈ ಮಾಡುವಾಗಲೇ ಹಾಕ್ಕೊತೀನಿ. ಸ್ವಲ್ಪ ಒಂದು 5-6 ಎಲೆನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಓಕೆ ನೋಡಿ, ಪುದೀನ ಇವಾಗ ಫ್ರೈ ಆಗ್ತಾಯಿದೆ ಈರುಳ್ಳಿ ಜೊತೆಯಲ್ಲಿ. ಇವಾಗ ನಾನು ಇದಕ್ಕೆ 2 ಲವಂಗ, 5 ಲವಂಗ, 1 ಅರ್ಧ ಚಕ್ಕೆ, 2 ಏಲಕ್ಕಿ, 2 ಪಲಾವ್ ಎಲೆ ಮತ್ತು ಸ್ವಲ್ಪ ಕಸೂರಿ ಮೆಥಿ ಹಾಕೋತಿದ್ದೀನಿ. ಮೆಂತ್ಯ ಸೊಪ್ಪು ಇದ್ದರೆ ಅದನ್ನೇ ಕೂಡ ಹಾಕೋಬೋದು, ಇಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ಕಸೂರಿ ಮೆಥಿ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಈಗ ಆಲ್ರೆಡಿ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ಸೊ ಇನ್ನೊಂದು ಚೂರಿದು ಫ್ರೈ ಆಗ್ತದೆ ನೋಡಿ. ಇವಾಗ ನಾನು ಒಂದು 6 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನೇನು ಕಟ್ ಮಾಡಿ ಎಲ್ಲ ಇಟ್ಕೊಂಡಿಲ್ಲ, ಇವಾಗೆ ಕಟ್ ಮಾಡಿ ಹಾಕೋತಿದ್ದೀನಿ. ಅದಕ್ಕೆ ನೀವು ಈ ಥರ ತೋರಿಸ್ತಿದ್ದೀನಿ. ಸೊ ಫಸ್ಟೇ ಏನು ಕಟ್ ಮಾಡಿ ಇಟ್ಟಿಲ್ಲ ನಾನು. ಸೊ ಇವಾಗ ಇದೊಂದು ಚೂರು ಫ್ರೈ ಆಗಲಿ. ಇವಾಗ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ಓಕೆ, ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಇವಾಗ ನಾನು ಒಂದು 4 ಟೊಮೊಟೊ, ಒಂದೇ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಟೊಮೊಟೊ ಎಲ್ಲ ಫುಲ್ಲು ನುಣ್ಣಗಾಗಬೇಕು, ರಸ ಎಲ್ಲನೂ ನೀಟಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ ನೋಡಿ, ಟೊಮೊಟೊ ಕೂಡ ಇವಾಗ ಎಲ್ಲನೂ ಮೆತ್ತಗಾಗಿದೆ. ಸೊ ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಣ. ಒಂದು ದೊಡ್ಡ ಸ್ಪೂನಲ್ಲಿ ನಾನು ಒಂದು 2-3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ನಾನು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿರಿಯಾನಿಗೆಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ. ಇವಾಗ ನೀಟಾಗಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಗಮ್ಮಂತಿದೆ. ಸೊ ಇವಾಗ ಇದಕ್ಕೆ ಕೆಲವೊಂದು ಪುಡಿಗಳನ್ನ ಸೇರಿಸ್ಕೊಳ್ಳೋಣ. ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 3/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಖಾರಕ್ಕೆ ಖಾರ ಪುಡಿ ಹಾಕೋತಾ ಇದ್ದೀನಿ. ಸೊ ಇದು ಹೋಮ್ ಮೇಡೇ. ನನಗೆ ಖಾರ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ನಾನು ಹಾಕೋತಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೋದು. ಮತ್ತು ಇವಾಗ ನಾನು ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಹಾಕೋಬೇಕು, ತೇಜೂರ್ದು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಮತ್ತು ಇನ್ನು ಯಾವುದೇ ರೀತಿ ಫುಡ್ ಕಲರ್ನ ನಾನು ಯೂಸ್ ಮಾಡ್ತಿಲ್ಲ. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ಮಿಕ್ಸ್ ಆಗಿದೆ. ಇವಾಗ ನಾನು 1 ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ. 1 kg ಚಿಕನ್ಗೆ 1 ಕಪ್ಪಷ್ಟು ಮೊಸರು ಬೇಕಾಗುತ್ತೆ. ನಾನು ಯಾಕಂದರೆ ಚಿಕನ್ ಏನು ಮ್ಯಾರಿನೇಟ್ ಏನು ಮಾಡಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೇ ಸ್ವಲ್ಪ ಜಾಸ್ತಿ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇವಾಗ ಒಂದು ಕುದಿ ಬಂದುಬಿಟ್ರೆ ನೋಡ್ತಾ ಇರ್ಬೋದು ನೀವು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ಟೈಮಲ್ಲಿ ನಾವು ಚಿಕನನ್ನು ಸೇರಿಸ್ಕೊಳ್ಳೋಣ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಸೊ kg ಚಿಕನ್ಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದೊಂದು 5 ಮಿನಿಟ್ಸ್ ಈ ಮಸಾಲೆನಲ್ಲಿ ಚಿಕನ್ ಚೆನ್ನಾಗಿ ಬೇಯಬೇಕು. ಸೊ ಆಲ್ರೆಡಿ ಅಲ್ಲಿ ನೀರು ಕೂಡ ಕುದೀತಿದೆ. ಇವಾಗ ನಾನು ಅದಕ್ಕೆ ಅಕ್ಕಿ ಹಾಕ್ಕೊತೀನಿ. ನಾನು 3 ಗ್ಲಾಸ್ ಹಾಕೋತಾ ಇದ್ದೀನಿ ಅಕ್ಕಿನ. ಓಕೆ ನೋಡಿ, ಇವಾಗ ಚಿಕನ್ನು ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಬೆಂದ್ಕೊತಾ ಇದೆ ಇವಾಗ ಚಿಕನ್ನು. ಸೊ ಈಗ ಆ ಕಡೆ ನಾನು ಅಕ್ಕಿ ಕೂಡ ಹಾಕಿದ್ದೀನಿ. ಅಕ್ಕಿ ಕೂಡ ಲೈಟಾಗಿ ಕುದಿ ಬರ್ತಿದೆ. ಸೊ ಇವಾಗ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದು ಒಂದು 10 ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ಚಿಕನ್ನ. ಆಮೇಲೆ ಅಕ್ಕಿ ಬೆಂದಮೇಲೆ ಇದಕ್ಕೆ ಹಾಕ್ಬಿಟ್ಟು ಒಂದು 20 ನಿಮಿಷ ದಮ್ ಕಟ್ಕೋಬೇಕು. ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇವಾಗ ಇದು ಒಂದು 10 ನಿಮಿಷ ಬೇಯೋಕ್ಕೆ ಬಿಟ್ಬೇಡ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಚಿಕನ್ ಗೊಜ್ಜು ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಹೀಗೆ ಕೂಡ ಇದನ್ನು ಗೊಜ್ಜನ್ನ ಚಪಾತಿಗೆ ಅಥವಾ ರೈಸ್ಗೆ ಆರಾಮಾಗಿ ತಿನ್ಬೋದು. ಸೊ ನಾವೀಗ ದಮ್ ಹಾಕೋಣ. ರೈಸ್ ಕೂಡ ರೆಡಿ ಇದೆ. ನಾನು ಲೇಯರ್ ವೈಸ್ ಏನು ಹಾಕಲ್ಲ. ಸೊ ಡೈರೆಕ್ಟ್ಲಿ ಹೀಗೆ ಹಾಕೋತಿದ್ದೀನಿ. ಅಂದರೆ ಎಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ ನೋಡಿ. ಹೇಳಿದ್ರೆ ನಾನು 3 ಗ್ಲಾಸ್ ಇಷ್ಟು ಅಕ್ಕಿ ತೊಗೊಳ್ತೀನಿ.
ಮನೇಲಿ ಸ್ವಲ್ಪ ಬಿರಿಯಾನಿ ರೈಸ್ ಸ್ವಲ್ಪ ಜಾಸ್ತಿನೇ ತಿಂತಾರೆ ಚಿಕನ್ಗಿಂತ. ಸೊ ಹಾಗಾಗಿ ನಾನು ರೈಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕೊತ್ತಂಬರಿ ಮತ್ತು ಪುದೀನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚಿಕನ್ ಬುಜ್ಜಿಗೆ ನಾನು ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಜಾಸ್ತಿ ಹಾಕ್ಕೊಳ್ತೀನಿ. ಇದು ಫ್ರೈಡ್ ಆನಿಯನ್ನು, ಅದಕ್ಕೆ ಆವಾಗಲೇ ಸ್ವಲ್ಪ ಈರುಳ್ಳಿನ ನಾನು ಕಡಿಮೆನೇ ಹಾಕ್ಕೊಂಡಿದ್ದೆ. ಸೊ ಇವಾಗ ಹಾಕ್ಕೊತಿದ್ದೀನಿ. ಮತ್ತು ಆವಾಗಲೇ ನಾನು ಲೆಮನ್ ಹಾಕಿಲ್ಲ. ಸೊ ಈಗ ಒಂದು ನಿಂಬೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ನಾವು ಗೊಜ್ಜಲ್ಲೇ ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಲ್ಲ, ಸೊ ನಿಂಬೆನೂ ಒಂದು ಸಾಕಾಗುತ್ತೆ. ಮತ್ತು ಆಮೇಲೆ ತುಪ್ಪ ಖಾಲಿಯಾಗಿತ್ತು, ಸೊ ಹಾಗಾಗಿ ಚಿಕ್ಕದ ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ಎರಡು ಪ್ಯಾಕೆಟ್ ಹಾಕೋತಿದ್ದೀನಿ. ಓಕೆ ನೋಡಿ, ನಾನು ಈ ಥರ ಹಿಂಗೆ ಒಳಗಡೆ ಹೋಗೋವಂಥ ಪ್ಲೇಟ್ನ ಮುಚ್ಚಿದ್ದೀನಿ, ಯಾಕಂದರೆ ಅದು ಎಲ್ಲೂ ಕೂಡ ಹೋಗಿ ಆಚೆ ಬರಬಾರ್ದಂತ. ಸೊ ಅದ್ರ ಮೇಲೆ ನಾನು ಈ ಥರ ಫುಲ್ ಪಾತ್ರೆ ತುಂಬ ನೀರು ತುಂಬಿ ಇಟ್ಟಿದ್ದೀನಿ. ಸೊ ಇದನ್ನು ಒಂದು 15ರಿಂದ 20 ನಿಮಿಷ ಹೀಗೆ ಬಿಟ್ಬಿಡಬೇಕು. ಸೊ ಅವಾಗ ನೀಟಾಗಿ ದಮ್ ಆಗುತ್ತೆ. ಆಮೇಲೆ ಹೇಗಾಗಿದೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ 20 ಮಿನಿಟ್ಸ್ ಆಗಿದೆ. ಇವಾಗ ತೆಗಿತಾ ಇದ್ದೀನಿ, ಹೇಗಾಗಿದೆ ಅಂತ ನೋಡೋಣ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನ ಎಷ್ಟು ಉದುರುದ್ರಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ, ಎಲ್ಲೂ ಕೂಡ ಮುದ್ದೆ ಆಗಿಲ್ಲ ನೋಡಿ, ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಎಲ್ಲೂ ಕೂಡ ಒಂದು ಹಗಳು ಕೂಡ ಮುದ್ದೆ ಥರ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವಾಗ ಅದನ್ನು ಬ್ಯಾಟಿಂಗ್ ಮಾಡೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.